ಅದೇ ರಮ್ಮಿ ಸರ್ಕಲ್ ಹಾಕಿದಾರಲ್ಲ ತೆಗಿಸ್ಬಿಡ್ರಿ ನೋಡೋಣ. ಸೊ ಹಂಗೆ ಮಾತಾಡೋ ಅಂತ ಜಗದೀಶ್ ಅವರು ಸುದೀಪ್ ಅವ್ರ ವಿಚಾರಕ್ಕೆ ಹೋದ್ರೆ ಬುಡ ಅಳ್ಳಾಡಿಸ್ಬಿಡ್ತಾರೆ. ಬಡಪಾಯಿಗಳ ಮೇಲೆನೆ ಇವರ ದೌರ್ಜನ್ಯ ದರ್ಪ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸ್. ಜಗದೀಶ್ ಅವ್ರು ಹೋಗಾದ್ಮೇಲೆ ಬಿಗ್ ಬಾಸ್ ಹೋಯ್ತು ಅಂತ ಅದೇ ಜಾಗದಲ್ಲಿ ರಂಜಿತ್ ಇದ್ರು ಅದೇ ಜಾಗದಲ್ಲಿ. ಸೊ ರಂಜಿತ್ ಅವರು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಆಡಿದ್ದಾರೆ. ರಂಜಿತ್ ಅವರು ಹೋಗಿದ್ದಾರೆ, ಜಗದೀಶ್ ಅವರು ಹೋಗಿದ್ದಾರೆ. ಅವ್ರಿಬ್ರು ಹೋಗಾದ್ಮೇಲೆ ಏನ್ ಗುರು ಇಂಥ ಒಳ್ಳೆ ಕಂಟೆಸ್ಟೆಂಟ್ ನ ರಂಜಿತ್ ಕೂಡ ವಾಸ್ ಅಲ್ಟಿಮೇಟ್ ಕಂಟೆಸ್ಟೆಂಟು. ಅವ್ನು ಆಡ್ಬೇಕು ಅಂತ ನಿಂತಿದ್ರೆ ಹೆಂಗ್ ಬೇಕಾದ್ರೂ ಹೊಡಿಬೇಕು ಅಂತ ನಿಂತಿದ್ರೆ ಜಗದೀಶ್ ಅವ್ರು ಯಾವ ಮೂಲೆಗೆ ಬರ್ತಾ ಇದ್ರು ರಂಜಿತ್ಗೆ ಅಲ್ವಾ. ಸೊ ಆದ್ರೆ ಅವನು ಕೂಡ ಆ ಒಂದು ಲೈನ್ನ ಒಳಗಡೆಗೆ ಇದ್ದು ಆ ಸರ್ಕಲ್ ಒಳಗಡೆಗೆನೆ ಕೆಲಸ ಮಾಡಿರ್ತಕ್ಕಂಥದ್ದು. ಅದಕ್ಕೆ ದಯವಿಟ್ಟು ನಾನು ಹೇಳೋದು ಜನರಿಗೂ ಅಷ್ಟೇನೆ, ದಯವಿಟ್ಟು ಪ್ರಾಮಾಣಿಕವಾಗಿ ಆಡ್ತಾ ಇರ್ತಕ್ಕಂಥವ್ರು ಇದ್ರ ನೋಡಿ. ಪ್ರಾಮಾಣಿಕವಾಗಿ ಅಲ್ಲಿ ಬಿಗ್ ಬಾಸ್ನಲ್ಲಿ ನಮಗೂ ಕೂಡ ಒಂದು ಸಂದೇಶ ಇದೆ, ಇವರಿಂದ ಒಂದೇನೋ ಕಲ್ತ್ಕೊಳ್ಳೋ ಅಂಥದ್ದಿದೆ ಅನ್ನೋಂಥವ್ರಿಗೆ ಪ್ರೋತ್ಸಾಹ ಮಾಡಿ ನಿಮ್ಮ ಒಂದು ಓಟು ಎಲೆಕ್ಷನ್ ಏನಿದೆಯಲ್ಲ ಬಿಗ್ ಬಾಸ್ನಲ್ಲಿ ತೋರಿಸ್ತಾ ಇಲ್ಲ ಅನ್ನೋದೊಂದು ಬಿಟ್ಟರೆ ಬಿಗ್ ಬಾಸ್ನಲ್ಲಿ ನಿಮ್ಮ ಓಟು ಕೂಡ ಮುಖ್ಯ ಆಗುತ್ತೆ. ದಯವಿಟ್ಟು ಓಟ್ನ ಹಾಕಿ, ಓಕೆನಾ. ಓಟ್ನ ಪ್ರಚಾರ ಕಲೆ ಇರ್ತಕ್ಕಂಥವ್ರಿಗೆ, ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ತೆಳ್ಳೋ ಅಂಥವ್ರಿಗೆ. ಇವ್ರು ಚೈತ್ರಾ ಕುಂದಾಪುರ ಮೊನ್ನೆ ಮಾಡಿದ್ರು ನೋಡಿ. ಚೈತ್ರಾ ಕುಂದಾಪುರ ಪಾಪ ಅವಳ ಐಶು ನಂಬಿಕೆಯಿಂದನ ಚೈತ್ರಾ ಕುಂದಾಪುರ್ಗೆ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ರೆ. ಸರ್ ಹೆಂಗೆ ಗೊತ್ತಾ, ಈಗ ಚೈತ್ರಾ ಕುಂದಾಪುರದನು ಮತ್ತೆ ಐಶುದು ಮ್ಯಾಟ್ರ್ ನಡೆದಿದ್ದು ಹಿಂಗೆ ಪಕ್ಕದಲ್ಲೇ ಕೂತವಳೆ. ನಿಮ್ ಜೋಬ್ನಲ್ಲಿ ಮೊಬೈಲ್ ಇಟ್ಟಿದ್ದೀರಾ, ಹಿಂಗೆ ನಿಮಗೆ ಗೊತ್ತಾಗ್ದಂಗೆ ಹಂಗೆ ಜೇಬ್ನಲ್ಲಿಂದ ಮೊಬೈಲ್ ಎತ್ಕೊಂಡ್ಬಿಟ್ಟು ಓಡೋಗಿ ಮಂಜು ಮತ್ತೆ ಯಾರು ಇವಳು ಚೈತ್ರಾ ಕುಂದಾಪುರ ಇಬ್ರು ಹಂಚ್ಕೊಳತ್ತಾರ. ಅರ್ಥ ಆಗ್ತಾ ಐತೆ? ಈಗ ನಾನು ನಿಮ್ಮ ಮೊಬೈಲ್ನ ತಗೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ನಿಮ್ಮ ಮೊಬೈಲ್ನ ಭಾಗ ಮಾಡ್ಬಿಟ್ಟು ಹಂಚ್ಕೊಂಡಂಗೆ. ಪಾಪ ಚೈತ್ರ ಇವಳು ಐಶು ಅಷ್ಟು ಒಂದು ಮುಗ್ಧತೆಯಿಂದನ ಆ ಒಂದು ಒಳ್ಳೆ ಮನಸ್ಥಿತಿಯಿಂದನ ಚೈತ್ರಾ ಕುಂದಾಪುರ ಜೊತೆಗೆ ಏನೋ ಮಾತಾಡ್ತಾ ಇದ್ರೆ. ಆ ಟಾಸ್ಕ್ ಇರೋದೇ ಹಂಗೆ, ಸ್ಟಾರ್ಟರ್ಜಿ ಯೂಸ್ ಮಾಡಬೇಕು, ಇನ್ನೊಂದು ಮತ್ತೊಂದು ಎಲ್ಲಾನು ಇದೆ ಸ್ವಾಮಿ. ಸ್ಟಾರ್ಟರ್ಜಿ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಂಬಿಕೆ ದ್ರೋಹ ಮಾಡೋದಾ? ನಂಬಿಕೆ ದ್ರೋಹ ಮಾಡ್ಬೇಕಾ? ಏನು ಸರ್ ನೋಡಿ, ನಿಮ್ಮ ಹತ್ರ ಏನು ಗೊತ್ತಾ, ನಿಮ್ಗೆ ಬೇಜವಾಬ್ದಾರಿ ತಂದಿಂದನ ಈಗ ನೀವೊಂದು ಬಟ್ಟೆ ಚೇಂಜ್ ಮಾಡ್ತಿರ್ತೀರ. ಯಾವುದು ಇದೇ ಕೇಸು ಧನರಾಜು ವಿಚಾರದಲ್ಲಿ ನೆನ್ನೆ ನಡೀತು, ಗೊತ್ತಿದ್ಯಾ ಗೌಡ್ರೆ? ಧನರಾಜು ವಿಚಾರದಲ್ಲಿ ಧನರಾಜು ಬಟ್ಟೆ ಚೇಂಜ್ ಮಾಡ್ತಾ ಇದ್ದ. ಆಗ ಭವ್ಯ ಗೌಡ ಹೇಳಿದ್ಲು. ಭವ್ಯ ಗೌಡ ಹೇಳಿದ ತಕ್ಷಣನೇ ಟಕ್ ಅಂತ ಅಂದ್ಬಿಟ್ಟು ಮಂಜು ಓಡೋದ, ಉಗ್ರ ಮಂಜು ಅವ್ರ ಟೀಮ್ನಲ್ಲೇ ಇದ್ದವನು ಓಡೋಗ್ಬಿಟ್ಟು ಶಿಸ್ತಾಗಿ ಎತ್ಕೊಂಡ್ಬಂದ್ರು. ಅರ್ಥ ಆಯ್ತಾ? ಸೊ ಇದು ಸ್ಟ್ರಾಟರ್ಜಿ ಅಂದ್ರೆ ಬೇಜವಾಬ್ದಾರಿತನ ಅನ್ನೋದು ಒಂದ್ ಕಡೆಗಿದೆ ಅವನಿಗೆ. ಓಕೆನಾ? ಇವಳು ವಿಚಾರದಲ್ಲಿ ಅಂತ ಬಂದಾಗ ಈಗ ನಿಮ್ಮನ್ನ ನಾನು ನಂಬ್ಕೊಂಡಿರ್ತೀನಿ ಸರ್, ನಿಮ್ಮನ್ನ ನಂಬ್ಕೊಂಡು ಏನೋ ಒಂದು ನಿಮ್ಮ ಹತ್ರ ನೇನು ಓವರ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾಗ ನೀವು ಟಕ್ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಇದನ್ನ ಮಾಡ್ಬಿಟ್ರೆ ಅಥವಾ ನೀವು ನನ್ನ ಹತ್ರ ಕದ್ದು ಬಿಟ್ರೆ ಅದ್ರಲ್ಲಿ ಅರ್ಥ ಇರುತ್ತೆ. ಗೇಮ್ ಆತರ ನೋಡಿ, ನಂಬಿಕೆ ದ್ರೋಹ ಮಾಡಿ ನಂಬಿಕೆನ ಇಟ್ಟಿರುವಂತ ನಂಬಿಕೆನ ನೀವು ಹುಸಿ ಮಾಡ್ಬಿಟ್ಟು ನೀವು ಅದನ್ನ ತಗೊಳ್ರಿ ಅಂತ ಹೇಳಿಲ್ಲ ಟಾಸ್ಕ್ ಅಲ್ಲಿ. ಸ್ಟ್ರಾಟರ್ಜಿ ಯೂಸ್ ಮಾಡಿ ಅಂತ ಹೇಳಿದೆ. ಅದು ಸ್ಟ್ರಾಟರ್ಜಿನ ನಿಮ್ ಪ್ರಕಾರ? ನಿಮ್ ಪ್ರಕಾರ ಸ್ಟ್ರಾಟರ್ಜಿನ? ಕರ್ನಾಟಕದ ಜನರತ್ತೆ ನಿಮ್ಗೂನು ಅದು ಸ್ಟ್ರಾಟರ್ಜಿ ಅನ್ಸುತ್ತಾ? ಚೈತ್ರಾ ಕುಂದಾಪುರ ಅವರು ಕಳ್ತನ ಮಾಡ್ಕೊಂಡು ಭವ್ಯ ಅವರ ಒಂದು ಮುಗ್ಧ ಮನಸ್ಸನ್ನ ಯೂಸ್ ಮಾಡ್ಕೊಂಡು ಆತರ ಮಾಡಿರ್ತಕ್ಕಂಥದ್ದು ನಿಮ್ಗೆ ಸ್ಟ್ರಾಟರ್ಜಿ ಅನ್ಸುತ್ತಾ? ಅದಕ್ಕೆ ಇವಳು ಯಾರು ಶೋಭಾ ಶೆಟ್ಟಿ ಬಗ್ಗೆ ಅದು ತುಂಬಾ ಅಪ್ರಿಷಿಯೇಟ್ ಮಾಡುವಂತ ವಿಚಾರ. ಹಂಗಾರೆ ನೀವು ಇಂಥ ಕೆಲಸಗಳನ್ನೆಲ್ಲ ತುಂಬಾ ಮಾಡ್ತಾ ಇರ್ತೀರಾ ಮನೇಲಿ ಅಂತ ಅಂದ್ಬಿಟ್ಟು ಚೈತ್ರಾ ಕುಂದಾಪುರ್ನ ಡೌನ್ ಮಾಡಿದ್ರು. ನಿನ್ನೆ ನಿಮ್ಮ ಚೈತ್ರಾ ಕುಂದಾಪುರ ಅವರೇ ನಿಮ್ಮ ಒಂದು ಇದು ಏನು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೇಲಿ ನಿಮ್ಮ ಒಂದು ಸ್ಥಾನ ಎಲ್ಲಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ತೋರಿಸ್ಕೊಂಡು ಕೊಟ್ಟರು. ಯಾವ ಥರ ತೋರಿಸ್ಕೊಂಡು ಕೊಟ್ರು ಹೇಳ್ರಿ? ನಿಮ್ಮನ್ನು ಯಾರೂ ಇದನ್ನೇ ತಗೊಳ್ಳಿಲ್ಲ, ಹರಾಜಿಗಿಟ್ಟಾಗ ನಿಮ್ಮನ್ನು ಯಾರು ತಗೊಳ್ಳೇ ಇಲ್ಲ. ಲಾಸ್ಟಿಗೆ ಬಿಗ್ ಬಾಸ್ ಏನೇ ಯಾರು ತಗೊಂತೀರ, ಓಕೆ ನಿಮ್ದೆಲ್ಲ ಭವ್ಯ ಅವರೇ ನಿಮ್ಮ ಟೀಮ್ದು ಇದಾಗಿದೆ, ಶೋಭಾ ಶೆಟ್ಟಿ ಅವರೇ ನೀವು ತಗೊತೀರಾ ಅಂತ ಕೇಳಿದಾಗ 300 ಪಾಯಿಂಟ್ ಕೊಟ್ಟು ತಗೊಂಡಿದ್ದು. ನಿಮ್ಮನ್ನು 300 ಪಾಯಿಂಟು ಅವಶ್ಯಕತೆ ಇರಲಿಲ್ಲ ಬಿಡಿ, ಓಕೆನಾ? ಸೊ 300 ಪಾಯಿಂಟ್ ಕೊಟ್ಟು ತಗೊಂಡಿದ್ದು. ಯಾಕೆಂದ್ರೆ ತಿರ್ಗಾ ಆಮೇಲೆ ಬಂದು ಲಬ ಲಬ ಬಾಯ್ ಬಡ್ಕೊಂಡ್ಬಿಡ್ತೀಯ ಅಂತ ಅಂದ್ಬಿಟ್ಟು. ಈಗ ಮುರಳಿ, ಈಗ ಒಂದು ರಿವ್ಯೂಸ್ ತಗೋತಾ ಇರ್ತೀರಿ. ಈಗ ರೀಸೆಂಟ್ ಆಗಿ ಇವರಿಬ್ರು ಎಂಟ್ರಿ ಆದ್ಮೇಲೆ ಜನರ ಒಂದು 90% ಯಾರು ಫೇವರೇಟ್ ಅಂತ ಹೇಳ್ತಾವ್ರೆ ಅಂದ್ರೆ ಇವ್ರಿಬ್ರಲ್ಲ ಅಥವಾ ಎಲ್ಲರಲ್ಲ? ಹನುಮಂತು ಸರ್. ಹನುಮಂತನ 90% ಸಾಮಾನ್ಯ ಜನರು ಹನುಮಂತು ಪರವಾಗಿ ನಿಂತಿದ್ದಾರೆ. ಅಂದ್ರೆ ಹನುಮಂತು ಗೆಲ್ಲಬೇಕು ಅಥವಾ ಹನುಮಂತು ಫೈನಲ್ ಆಗಬೇಕು. ಎಸ್, ಅವನು ಯಾರ ಹತ್ರನು ಜಗಳ ಮಾಡ್ತಾ ಇಲ್ಲ ಸ್ವಾಮಿ, ಯಾರ ಹತ್ರನು ಹೊಡೆದಾಟಕ್ಕೆ ನಿಂತ್ಕಂತ ಇಲ್ಲ, ಯಾರ ಜೊತೆಗೂ ಏನು ವಾಗ್ವಾದಕ್ಕೆ ಇಳಿತಾ ಇಲ್ಲ, ಆರಾಮಾಗಿ ಮಾತಾಡ್ತಾವನೆ, ಎಲ್ರನ್ನು ನಗಿಸ್ತಾನೆ, ಎಲ್ರಿಗೂ ಆಡಿಸ್ತಾನೆ, ಅವನು ಆಡ್ತಾನೆ, ಸಿಕ್ಕಿ ಜಾಗದಲ್ಲಿ ಸಿಕ್ಕದಂಗೆ ಆಡ್ತಾ ಇರ್ತಾನೆ, ಒಳ್ಳೆ ಥರದಲ್ಲಿ ಆಡ್ತಾ ಇರ್ತಾನೆ. ಆದರೆ ಓಕೆನಾ, ಎಲ್ಲದಕ್ಕೂ ಒಂದು ಪದ ಜೋಡಣೆ ಮಾಡಿ ಪದ ಕಟ್ತಾನೆ. ಸೊ ಹಂಗಿರೋದ್ರಿಂದ ಜನಗಳಿಗೆ, ಸಾಮಾನ್ಯ ಜನರು ಪ್ರತಿಯೊಬ್ಬರು ಹೊಂದ್ಕೊಳ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಹನುಮಂತನ ಗೆಲ್ಲಿಸ್ಬೇಕು ಅಂತಕ್ಕಂಥದ್ದು. ಅದನ್ನು ಬಿಟ್ಟರೆ ಧರ್ಮಕೀರ್ತಿರಾಜು
ಧರ್ಮ ಕೀರ್ತಿರಾಜ್ ಅವ್ರು ಆಡ್ತಾ ಇಲ್ಲ ಅಂತಕ್ಕಂಥವ್ರೆ ದಡ್ರು ಫಸ್ಟ್ ಆಫ್ ಆಲ್. ಆಡ್ತಾ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೇಲಿ ಏನಲ್ಲಿ ಇದಕ್ಕೆ ಇಟ್ಕೊಂತಾರ ಗೆಣಸ್ ಕೀಳಕ್ಕೆ ಯಾರನ್ನ ಧರ್ಮ ಕೀರ್ತಿರಾಜ್ ಗೆಣಸ್ ಕೀಳಕ್ ಇಟ್ಕೊಂಡವ್ರು. ಅಲ್ಲ ಆ ವ್ಯಕ್ತಿ ಬಗ್ಗೆ ಸೈಲೆಂಟ್ ಆಗಿದ್ದಾನೆ ಅಥವಾ ಓವರ್ ಒಳ್ಳೆ ಥಿಂಕಿಂಗ್ ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥದ್ದು ಧರ್ಮ ಕೀರ್ತಿರಾಜು. ಎಲ್ಲರ ಮೇಲೆ ಎದುರಾಡಿದ ತಕ್ಷಣ ಅವನು ಗೇಮರ್ ಅಲ್ಲ, ಗೇಮ್ ಆಡ್ತಾವನೆ ಅಂತ ಅಲ್ಲ. ಹೌದು. ಸೊ ಸೈಲೆಂಟ್ ಆಗಿ ಇಟ್ಕೊಂಡು ಆಟ ಆಡ್ಬೋದು. ಏನು ಗೇಮ್ ಕೊಟ್ಟಿರ್ತಾರೋ, ಏನು ಇದು ಟಾಸ್ಕ್ ಕೊಟ್ಟಿರ್ತಾರೋ ಆ ಟಾಸ್ಕ್ ನೀಟಾಗಿ ಆಡ್ಬೇಕು. ಅಲ್ಲಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ರೆ ಸಾಯ್ತು. ಎಲ್ಲ ತರ ಮಾತಾಡ್ಲೇಬೇಕು ಅಂತ ಏನಿಲ್ಲ, ಅಥವಾ ಏನು ಯಾವಾಗಲೂ ಕ್ಯಾಮ್ರಾಗಳು ಅವ್ನು ಫೋಕಸ್ ಮಾಡ್ಲೇಬೇಕು ಅಂತ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ, ಈಗ ನೀವು ಒಂದು ವಿಡಿಯೋ ಮಾಡಿ ಮಾತಾಡ್ತಿದ್ರಿ ಅಂದ್ರೆ ಏನು ಮಾತಾಡ್ಬೇಕು ಅದು ಮಾತಾಡಿದ್ರೆ ಸಾಕಲ್ವಾ? ಏನು ಸಿಕ್ಕಾಪಟ್ಟೆ ಕಿರ್ಚಾಡ್ಬಿಟ್ರೆ ಮಾತ್ರ ಇಲ್ಲ ತಾನೆ, ಅಷ್ಟೇ. ಇನ್ನೊಂದು ಬಂತು ನೋಡಿ, ಉಗ್ರ ಮಂಜು ಗೌಡ್ರೆ, ನೀವು ನೋಡಿದೀರಾ ಬಿಗ್ ಬಾಸ್ ನ? ನೋಡಿದೀರಾ? ಉಗ್ರ ಮಂಜು ಅವ್ರದ್ದು ಆ ಒಂದು ಸ್ಟ್ರಾಟರ್ಜಿ ಹೆಂಗಿರುತ್ತೆ, ಆ ಒಂದು ಏನಂತಾರೆ ಕುತಂತ್ರಿ ಬುದ್ಧಿ ಹೆಂಗಿರುತ್ತೆ ಅನ್ನೋದಕ್ಕೆ ನಿನ್ನೆ ತ್ರಿವಿಕ್ರಮ್ ಅವ್ರ ಜೊತೆಗೆ ಒಂದು ಟಾಕ್ಸ್ ಆಗುತ್ತೆ. ಏನು ಹೇಳಿ, ತ್ರಿವಿಕ್ರಮ್ ಅವ್ರ ಜೊತೆಗೆ ಏನು ಟಾಕ್ಸ್ ಆಗುತ್ತೆ ಅಂತಂದರೆ, ತ್ರಿವಿಕ್ರಮ್ ಅವ್ರಿಗೆ ಏನೋ ಉಗ್ರ ಮಂಜು ಅವ್ರು ಹೇಳ್ತಾರೆ, ನಾನು ನೀನು ನಿಂತ್ಕೊಂಡ್ರೆ ಈ ಮನೆಯಲ್ಲಿ ಜೊತೆಯಾಗಿ ಯಾರನ್ನು ಬೇಕಾದ್ರೂ ಗೆಲ್ಸೋ ತಾಕತ್ತಿಲ್ವ ನಮಗೆ ಕ್ಯಾಪ್ಟನ್ ಮಾಡೋ ತಾಕತ್ತಿಲ್ವಾ? ಹಾಂ, ಹಂಗೆ ಹಿಂಗೆ ಅಂತಂದಾಗ ಮತ್ತೆ ಬಿಗ್ ಬಾಸಿನ ಸೀಕ್ರೆಟ್ನ ತ್ರಿವಿಕ್ರಮ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಅಥವಾ ಒಂದೇನೋ ಎಡಿಟರ್ಗೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದನ್ನು ಅನ್ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅಣ್ಣ ದಮ್ ಹೊಡಿಬೇಕಾದ್ರೆ ಮಾತಾಡೋಣ ಬಿಡಿ ಅಂತಾರೆ ಯಾರು? ತ್ರಿವಿಕ್ರಮ್. ಸೊ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಬಿಗ್ ಬಾಸ್ ಮನೇಲಿ ಎಲ್ಲ ಥರ ಫೆಸಿಲಿಟೀಸು ಇದೆ, ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನ ದಮ್ ಹೊಡಿಯೋಣ, ದಮ್ ಹೊಡಿಬೇಕಾದ್ರೆ ನಾನು ಎಲ್ಲಾನು ಹೇಳ್ತೀನಿ ಅಣ್ಣ, ದಮ್ ಹೊಡಿಬೇಕಾದ್ರೆ ಎಲ್ಲಾನು ಮಾತಾಡೋಣ ಅಣ್ಣ, ಏನೇ ಜಗಳ ಆಯ್ತು ಅಂದ್ರೂ ನಂದು ನಿಂದು ಒಂದು ದಮ್ಮಲ್ಲಿ ಮುಗಿಸ್ಬಿಡೋಣ. ಅರ್ಥ ಮಾಡ್ಕೊಳ್ರಿ. ಅಂದ್ರೆ ಬಿಗ್ ಬಾಸ್ ಮನೆ ಏನು ಎಲ್ಲಾನು ಕೊಡ್ತಾ ಇದ್ದಾರೆ, ಸಿಗರೇಟು ಕೊಡ್ತಾ ಇದ್ದಾರೆ, ಎಣ್ಣೆನೂ ಕೊಡ್ತಾ ಇದ್ದಾರೆ. ಸೊ ಪಾಪ ನಮ್ಮ ಸಾರ್ವಜನಿಕರಿಗೆ ಏನು ತೋರಿಸ್ದಂಗೆ ಅಂದರೆ, ಇನ್ನೊಂದು ತೋರಿಸ್ದೇ ಇರೋದು ಕಾರಣ ಏನು ಗೊತ್ತಾ, ಆ ಸಿಗರೇಟ್ ಹೊಡಿಯೋದಕ್ಕೆ ಏನಾದರೂ ತಪ್ಪಿ ಹೋಗ್ಬಿಟ್ರೆ ಅಲ್ಲಿ ಮದ್ಯಪಾನ ಹಾಗೂ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬೋರ್ಡ್ ಹಾಕ್ಬೇಕಾಗತ್ತೆ. ಆ ಒಂದು ಅಡ್ವರ್ಟೈಸ್ನ ಅಂದರೆ ಅಲ್ಲಿ ಹಾಕೋದ್ರಿಂದನ ಬರೋ ಅಂಥ ಸ್ಪಾನ್ಸರ್ಸ್ಗಳು ಕಮ್ಮಿ ಆಗ್ತಾರೆ. ಸೊ ಹಾಗಾಗಿ ಒಂದು ಅದನ್ನು ತೋರಿಸ್ದಂಗೆ ಇದ್ಬಿಟ್ರೆ ಅಲ್ಲ ಕರೆಕ್ಟ್, ಈಗ ಅದನ್ನು ತೋರಿಸ್ಲೇಬೇಕು ಅನ್ನೋದು ನಮ್ಮ ವಾದ ಅಲ್ಲ. ಅದನ್ನು ತೋರಿಸ್ದಂಗೆ ಇದ್ಬಿಟ್ರೆ ಈ ಅಡ್ವರ್ಟೈಸ್ಮೆಂಟ್ ಏನು ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಕೆಳಗಡೆಗೆ ಚಿಕ್ಕದಾಗಿ ಏನು ಹಿಂಗೆ ಹುಡುಕ್ಬಿಟ್ಟು ನೋಡ್ಬೇಕಲ್ಲ, ಅದು ಕಾಣಿಸಲ್ಲ. ಸೊ ಕಾಣಿಸ್ಲಿಲ್ಲ ಅಂದರೆ ಪಾಸಿಬಲ್ ತಾನೆ. ಆ ಪಾಸಿಟಿವ್ ಏನಂತಾರೆ, ಎಲ್ಲ ಆ್ಯಡ್ಸ್ ಕಂಪ್ನಿಯವರು ಈಗ ರಮ್ಮಿ ಸರ್ಕಲ್ ಆಗ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಬಂದು ಕುಂತೈತೆ. ಜಗದೀಶ್ ಅವರು ಅಲ್ಲಾಗರು, ಅಯ್ಯೋ ನಿಮ್ಮ ಬಗ್ಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಯಾರೋ ಪಾಪ ಹುಡುಗಿ ಮೋಕ್ಷಿತ ಯಾವುದೋ ರಮ್ಮಿ ಆ್ಯಡ್ ಸರ್ಕಲ್ಗೆ ಆ್ಯಡಿಗೆ ಇದನ್ನು ಕೊಟ್ಟಿತ್ತು ಅಡ್ವರ್ಟೈಸ್ಮೆಂಟಿಗೆ ಅಂತ ಅಂದ್ಬಿಟ್ಟು, ಇಂಥವ್ರು ಬಿಗ್ ಬಾಸ್ ಮನೇಲಿ ಇರಬೇಕಾ? ಯಾಕೆ ಪಾಪ ಹುಡುಗಿಗೆ ಹಿಂದೆ ಮುಂದೆ ಅಲ್ಲ ಕೇಳಿ ಇಂಥವ್ರು ಬಿಗ್ ಬಾಸ್ ಮನೇಲಿ ಇರ್ಬೇಕಾ ಮೋಕ್ಷಿತ ಅನ್ನೋ ಕ್ಯಾಂಡಿಡೇಟು ಹಂಗೆ ಹಿಂಗೆ ಅಂತ ಅವರ ವೈಯಕ್ತಿಕ ದ್ವೇಷ ಒಳಗಡೆಗೆ ಏನಿತ್ತು ಯಾರಿಗ್ ಗೊತ್ತು. ಮೋಕ್ಷಿತಂಗೇನೋ ಅದೇನೋ ಅಂತಾರಲ್ಲ, ಹಿಂಗೆ ಹೊಟ್ಟೆಲ್ಲ ಏನು ತಳ್ಗಿಳಕ್ ಹೋಗಿದ್ರು ಏನ್ ಕತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಾವು ಮಾತಾಡೋದು ತಪ್ಪಾಗತ್ತೆ ಅದನ್ನು. ಸೊ ಹಂಗೆ ಮಾತಾಡೋ ಅಂತ ಜಗದೀಶ್ ಅವರು ಸುದೀಪ್ ಅವ್ರ ವಿಚಾರಕ್ಕೆ ಹೋದ್ರೆ ಬುಡ ಅಳ್ಳಾಡಿಸ್ಬಿಡ್ತಾರೆ. ಬುಡ ಅಳ್ಳಾಡ್ಸೋದೇನು ಬುಡನೇ ಇಲ್ದಂಗೆ ಮಾಡಕ್ ಬಿಡ್ತಾರೆ, ಆಯ್ತಾ? ಹಂಗಾಗಿ ಸುದೀಪ್ ಅವ್ರನ್ನ ಟಚ್ಚು ಮಾಡ್ದಂಗೆ ಪಾಪ ಹುಡುಗಿ ಬಡಪಾಯಿಗಳ ಮೇಲೆನೆ ಇವರ ದೌರ್ಜನ್ಯ ದರ್ಪ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸ್ತಾರೆ ನೋಡಿ. ಅವ್ರ ಬಗ್ಗೆ ಕೆಲವರು ಗೊತ್ತಿರಬಹುದು ತುಂಬಾ. ಪಾಪ ಅವ್ರ ತಮ್ಮಂಗೆ ಅಂತ ಬಡಪಾಯಿನ ಇಟ್ಕೊಂಡು ಗೌಡ್ರೆ ಹಂಗ್ ಮಾತಾಡ್ತಾರಲ್ಲ ಇವರು ಕಷ್ಟಪಟ್ಟು ಏನೋ ಅವರು ಏನ್ ಸ್ವಾಮಿ. ಈಗ ಜಿಯೋ ಸಿನಿಮಾ ಅದೇ ಯಾಡ್ ರಮ್ಮಿ ಸರ್ಕಲ್ ಯಾಡ್ನ ಹಾಕಿದಾರಲ್ಲ ತೆಗಿಸ್ಬಿಡ್ರಿ ನೋಡೋಣ. ಮತ್ತೆ ಒಳಗಡೆಗಿದ್ದಾಗ ಅದು ಈಗ ನೋಡಿ ಸ್ಟ್ರಾಟರ್ಜಿ ಅಂತ, ಅದು ನನ್ನ ಸ್ಟ್ರಾಟರ್ಜಿ. ಬಿಗ್ ಬಾಸ್ನೇ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ನಾನು ಬಿಗ್ ಬಾಸ್ ಮೇಲೆ ಕೇಸ್ ಹಾಕ್ತೀನಿ, ನೆಕ್ಸ್ಟ್ ವರ್ಷದಿಂದ ನಡೆಸ್ದಂಗೆ ಮಾಡ್ತೀನಿ ಅನ್ನೋದು ಸ್ಟ್ರಾಟರ್ಜಿ. ಜಗದೀಶ್ ಅವರ ಪ್ರಕಾರ ಸ್ಟ್ರಾಟರ್ಜಿ. ಜಗದೀಶ್ ಅವರು ಬಿಗ್ ಬಾಸ್ ಶೋ ಬಗ್ಗೆ ಮಾತಾಡ್ತಾರೆ. ಬಿಗ್ ಬಾಸ್ ಶೋನಲ್ಲಿರ್ತಕ್ಕಂತಹ ಕಂಟೆಸ್ಟೆಂಟ್ ಪಾಪ ಆ ಒಂದು ಬಡ ಹೆಣ್ಮಗಳ ಬಗ್ಗೆ ಆ ಥರ ಒಂದು ತಮ್ಮಂಗೋಸ್ಕರ ಮನೆಯವ್ರಿಗೋಸ್ಕರ ನಮ್ಮ ಮದುವೆ ಆಗ್ದಂಗೆ ಇವತ್ತಿನವರೆಗೂ ಜೀವನ ಮಾಡ್ತಾ ಇರ್ತಕ್ಕಂಥ ಮಹಿಳೆ ಎಂಥವಳು ಅಂತಕ್ಕಂಥದ್ದು ಪ್ರತಿಯೊಬ್ರು ನೋಡ್ಬೇಕಾಗಿರ್ತಕ್ಕಂಥದ್ದು. ಅಂತ ಮಹಿಳೆನೆ ಆ ಹುಡುಗಿ ಪಾಪ ಏನ್ ಬಂದಿಲ್ವ ಹೊರಗಡೆಗೆ ಏನ್ ಮಾಡ್ಕೊಳಕ್ಕಾಗತ್ತೆ? ಈಗ ನಮ್ಮಂತ ಬಡಪಾಯಿಗಳು ಏನ್ ಮಾಡೋಣ ಸ್ವಾಮಿ, ನಾವು ಏನ್ ಮಾಡಕ್ಕಾಗತ್ತೆ? ಆ ದರ್ಪಗಳು ಪಾಪ ಅಂತವ್ರ ಮೇಲೆ ತೋರಿಸ್ಬೇಕಾ ದರ್ಪನ? ಅದೇ ಈಗ ಜಿಯೋ ಸಿನಿಮಾ ಮೂಲಕ ರಮ್ಮಿ ಆಡ್ನ ಕೊಡ್ತಾ ಇದಾರಲ್ಲ, ಅಥವಾ ಕಲರ್ಸ್ ಕನ್ನಡದಲ್ಲಿ ಆ ಬಿಗ್ ಬಾಸ್ ಅನ್ನೋದು ಏನ್ ನಡೀತಾ ಇದೆ, ಕಿಚ್ಚ ಸುದೀಪ್ ಅವರು ಮುಂದೆಗಡೆ ನಿಂತ್ಕೊಂಡಾಗ ಇದು ಯಾರು ಅಭಿಮಾನಿಗಳು ಅಪಾರ್ಥ ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದನ್ನ. ಕಿಚ್ಚ ಸುದೀಪ್ ಅಣ್ಣನ ಅಭಿಮಾನಿ ಆಗಲಿ ಯಾರೇ ಆಗಲಿ, ಕಿಚ್ಚ ಸುದೀಪ್ ಅವ್ರು ನಿಂತಾಗ ಅಲ್ಲಿ ಕೆಳಗಡೆಗೆ ಒಂದು ರಮ್ಮಿ ಸರ್ಕಲ್ ಆ್ಯಡಿಂದು A2 ರಮ್ಮಿ ಅಂತ ಅಂದ್ಬಿಟ್ಟು ಒಂದು ಆ್ಯಡ್ ಬರುತ್ತೆ. ಸೊ
ಸ್ಪಾನ್ಸರ್ಸ್ ಬೈ ಬಿಗ್ ಬಾಸ್ಗೆ ಅವರು ಕೂಡ ಸ್ಪಾನ್ಸರ್ಡ್ ಇದ್ದಾರೆ. ಹೌದು. ಸೊ ತಾಕತ್ತಿದ್ರೆ ಅದನ್ನ ರಿಮೂವ್ ಮಾಡಿಸ್ಬಿಡ್ಲಿ ನೋಡೋಣ, ಅದನ್ನ ಮಾಡ್ಸೋಕೆ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ ಹೇಳದ್ನಲ್ಲ, ಬುಡನೂ ಇಲ್ದಂಗೆ ಕೊನೆನೂ ಇಲ್ದಂಗೆ ಮಾಡಕ್ಕೆ ಬಿಡ್ತಾರೆ. ಅದನ್ನ ಯಾಕೆ ಮಾಡ್ಸೋಕ್ಕಾಗತ್ತೆ? ಹೆಂಗೆ ಮಾಡ್ಸೋಕ್ಕಾಗತ್ತೆ? ಸೊ ಇವ್ರದ್ದು ಏನಿದ್ರು ಬಡವ್ರ ಮೇಲೆ ದರ್ಪ ತೋರಿಸೋದು, ಯಾರೋ ಒಬ್ಬ ಅದೇನೋ ಅಂತಾರಲ್ಲ ಪಾಪ ಒಂದು ಫ್ರಸ್ಟ್ರೇಷನ್ಸಲ್ಲಿ, ಆ ಒಂದು ಫ್ರಸ್ಟ್ರೇಷನ್ಸಲ್ಲಿ ಅಸಹಾಯಕತೆಯಿಂದನ ಏನೋ ಒಂದು ಕಮೆಂಟ್ ಮಾಡಿದಾಗ ಮಾತಾಡೋದು, ಯಾರೊಬ್ಬ ಕಾಲ್ ಮಾಡಿದಾಗ ನಿನ್ನನ್ನು ಬಿಡಲ್ಲ, ನಿನ್ನನ್ನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅನ್ನೋದು. ಅದಲ್ಲ, ನೀವು ಮಾಡೋದಾದರೆ ಅದಕ್ಕೂ ಮಾಡಿ ನೀವು ನೋಡೋಣ. ನ್ಯಾಯ ಅಂದರೆ ಎಲ್ಲದಕ್ಕೂ ಒಂದೇ ಇರಬೇಕು ಸ್ವಾಮಿ. ನೀವೇನಾದ್ರೂ ಬಿಗ್ ಬಾಸ್ನಲ್ಲಿ ಈ ಸೀಸನ್ ಮುಗಿಯೋದ್ರೊಳಗಾಗಿನ ನೀವು ಆ 8 ರಮ್ಮಿ ಏನಾದ್ರೂ ತಗ್ಸಿದ್ರೆ, ಜಗದೀಶ್ ಅವ್ರು ನಿಜವಾಗ್ಲೂ ಗ್ರೇಟ್ ರೀ. ಬಿಗ್ ಬಾಸ್ ಶೋನಲ್ಲಿ ಆ ಒಂದು 8 ರಮ್ಮಿ ಸರ್ಕಲ್ ಆ್ಯಡ್ ಇದ್ದಿದ್ದನ್ನೇ ತಗ್ಸವ್ರಿ, ಆ ಸ್ಪಾನ್ಸರ್ಸ್ನೇ ರಿಮೂವ್ ಮಾಡ್ಸವ್ರಿ. ಅವ್ರದಲ್ವೇನ್ರಿ ಗಟ್ಸ್ ಅಂದ್ರೆ ಗುಂಡ್ಗೆ ಅಂದ್ರೆ ಅಂತ ಅಂದ್ಬಿಟ್ಟು ನಾವು ಶರಣಾಗ್ತೀವಿ ಎಲ್ಲ. ಅದೇನೆ ಅಲ್ಲ, ಅವ್ರು ನೆಕ್ಸ್ಟ್ ಸೀಸನ್ಗೆ ತೆಗಿಸ್ತೀನಿ ಅನ್ನೋ ಥರದಲ್ಲಿ ಆಗೋಗ್ಬಿಡುತ್ತೆ ಟಾಕ್ಸು. ಅದಕ್ಕೆ ತಗ್ಸಿ ನೋಡೋಣ. ನೀವು ಅಷ್ಟೊಂದು ಇದಲ್ವಾ, ತಗ್ಸಿ ನೋಡೋಣ. ಅದು ಆ್ಯಡ್ನ ಜಸ್ಟ್ ಆ ಆ್ಯಡ್ನ ತಗ್ಸಿ. ನೀವು ಚಿಕ್ಕದಾಗಿ ಹಾಕಿರೋದು ಸ್ವಾಮಿ, ದೊಡ್ಡದಾಗಲ್ಲ, ಚಿಕ್ಕದಾಗಿ, ಇಷ್ಟೇ ಚಿಕ್ಕದಾಗಿ ಹಾಕಿರೋದು. ಅರ್ಥ ಮಾಡ್ಕೊಳ್ರಿ ಎಲ್ಲರೂ. ಇಷ್ಟು ಚಿಕ್ಕದಾಗಿ ಹಾಕಿರೋ ಆ್ಯಡ್ನ ನೀವು ತೆಗಿಸ್ರಿ ನೋಡೋಣ. ಈಗ ದರ್ಶನ್ ಅವ್ರು ಏನು ಮಾತಾಡೋದಕ್ಕಾಗಲ್ಲ, ದರ್ಶನ್ ಅವ್ರ ಬಗ್ಗೆ ಮಾತಾಡೋದು. ಅಮಾಯಕರು, ಅಸಹಾಯಕರು, ಈಗ ಏನಂತಾರೆ, ಏನು ಪಾಪ ಏನೋ ಉದ್ವೇಗಕ್ಕೊಳಗಾಗಿ, ಫ್ರಸ್ಟ್ರೇಷನ್ಸ್ಗೊಳಗಾಗಿ, ಏನೋ ಅಸಹಾಯಕತೆಯಿಂದನ ಅಯ್ಯೋ ಹಿಂಗೆಲ್ಲ ಮಾತಾಡ್ತಾ ಇದ್ದಾನಲ್ಲ, ಹಿಂಗೆಲ್ಲ ಇದನ್ನು ಮಾಡ್ತಾ ಇದ್ದಾನಲ್ಲ, ಮಾತಾಡ್ಬಿಡೋಣ ಅಥವಾ ಒಂದು ಕಾಲ್ ಮಾಡ್ಬಿಟ್ಟು ಕೇಳ್ಬಿಡೋಣ ಅಂತ ಅಂದ್ಬಿಟ್ರೆ ನೀವು ಕಾಲು ಪಿಕ್ ಮಾಡಲ್ಲ. ಕಾಲ್ ಪಿಕ್ ಮಾಡ್ದಂಗಿದ್ದು ದರ್ಶನ್ ಫ್ಯಾನ್ಸ್ಗಳು ನನಗೆ ಕಾಲ್ ಮಾಡಿದ್ರು 10,000, 24 ಗಂಟೆಲಿ 10,000 ಕಾಲು. ಅಲ್ಲ, ಇದು ವರ್ಲ್ಡ್ ರೆಕಾರ್ಡ್. ಆಕ್ಚುಲಿ ಜಗದೀಶ್ ಅವರು ಅಲ್ಲ ಲಾಜಿಕಲಿ ಬಿಟ್ಟಾಕ್ರೆ ಅದೆಲ್ಲ ಮಾತಾಡಿ ಮುಗ್ದೋಗ್ಬಿಟ್ಟೈತೆ, ಅದನ್ನೆಲ್ಲ ಮಾತಾಡ್ಬಿಟ್ಟಿದೀವಿ. ಜಗದೀಶ್ ಅವ್ರು ಇದನ್ನ ವರ್ಲ್ಡ್ ರೆಕಾರ್ಡ್ಗಾದ್ರೂ ಕೊಡ್ಬೇಕು. ಆಕ್ಚುಲಿ ಇಂಥ ಟಾಪಿಕ್ನ ವರ್ಲ್ಡ್ ರೆಕಾರ್ಡಿಗೆ ಕೊಟ್ರೆ ಏನಪ್ಪಾ ಅಂದ್ರೆ 10,000 ಕಾಲು 24 ಗಂಟೆ ಒಳಗಡೆ ಬಂತಂತಂದ್ರೆ ಅದು ವರ್ಲ್ಡ್ ರೆಕಾರ್ಡ್ ಅಲ್ವೇನ್ರಿ? ಸಾಧ್ಯನೇ ಇಲ್ದಂತ, ಅದು ಮಿರಾಕಲ್ ಅಲ್ವಾ? ಜಗದೀಶ್ ಅವರ ಮೊಬೈಲಿಗೆ ಮಿರಾಕಲ್ ಆಗಿ 24 ಗಂಟೆಲಿ 10,000 ಕಾಲ್ ಬಂದಂತ ದರ್ಶನ್ ಫ್ಯಾನ್ಸ್ಗಳು 10,000 ಕಾಲ್ ಮಾಡಿದ್ದಾರೆ ಅಂತ ಅನ್ನೋದು ಅವರೇ ಬಂದು ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ಬಿಡ್ಬೇಕು. ಅಲ್ಲ, ಅವ್ರು ಯಾಕೆ ಬರ್ತಾರೆ? ಅದೇನೋ ಅಂತಾರಲ್ಲ ಹಂಗೆ. ನನಗೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಜಗದೀಶ್ ಅವ್ರ ಬಗ್ಗೆ ಕೆಲವನ್ನೆಲ್ಲ ಇನ್ನ ಇಲ್ಲೇದೆ ಅವ್ರದ್ದು ಊರು ಬಾಗ್ಲಾಗೈತೆ. ಎಷ್ಟೋ ಜನರು, ಬಡ ಜನರಿಗೆ ಊಟ ಇಲ್ದೇನೆ ಒದಾಡ್ತಾ ಇದ್ದಾರೆ ಗುರು. ಏನು ರೋಡಿಗೆ ಟಾರ್ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಕುಡಿಯಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲೇ ತುಂಬೋಗೈತೆ. ಎಷ್ಟೋ ಬಡ ಇದು ಊರುಗಳಲ್ಲಿ. ಅಂಥದ್ರಲ್ಲಿ ಇವರು ಡೈರೆಕ್ಟ್ ಹಾಲಿವುಡ್ಗೆ ಹೋಗ್ಬಿಟ್ಟವ್ರೆ ಗುರು. ಅಲ್ಲೇನೆ ಯಾರು ಶಾರುಖ್ ಖಾನ್ನ, ನಾನು ಶಾರುಖ್ ಖಾನ್ ಪರವಾಗಿ ನಿಂತ್ಕೊಂತೀನಿ. ಯಾರು ಶಾರುಖ್ ಖಾನ್ ಅಲ್ಲ, ಸಲ್ಮಾನ್ ಖಾನ್ ಅವ್ರ ಪರವಾಗಿ ನಿಂತ್ಕೊಂತೀನಿ ನಾನು. ಅದ್ಯಾರದು ಹಿಂದೂ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ವೈಷ್ಣವ್, ಅದೇನೋ ಇದೆಯಲ್ಲ ಅವ್ರ ಹೆಸರು, ವಿಷ್ಣವ್ ಅಂತ ಅಂದ್ಬಿಟ್ಟು ಏನೋ ಇದೆಯಲ್ಲ. ನಾನು ಬಿಡಲ್ಲ, ನಾನು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ. ಸೀರಿಯಸ್ಲಿ ಗುರು, ನಮ್ಮ ತಾಯಿ ಸ್ವತಃಗಳು ತಪ್ಪಾಗಿ ಯಾರು ತಿಳ್ಕೊಬೇಡಿ. ಇದೇ ಥರನೇ ನಮ್ಮ ಹುಚ್ಚ ವೆಂಕಟ್ ಅವರು ಏನು ಹೇಳಿ ನನಗೆ ವರ್ಡ್ ಫ್ಯಾನ್ಸ್ ಇದ್ದಾರೆ. ನನ್ನ ಫ್ಯಾನ್ಸಿಗೆ ಒಂದು ಮಾತು ಹೇಳ್ಬಿಟ್ರೆ ತುಳಿದು ಬಿಡ್ತಾರೆ, ಕತ್ತರಿಸ್ಬಿಡ್ತಾರೆ, ಹರಿದು ಬಿಡ್ತಾರೆ, ಊರ್ ಬಾಗ್ಲು ಮಾಡ್ಬಿಡ್ತಾರೆ ಅಂತಂದಿದ್ದು ಹುಚ್ಚ ವೆಂಕಟ್ ಅವರು. ಊಟಕ್ಕೂ ಕೂಡ ಪಾಪ ವ್ಯವಸ್ಥೆ ಪಡ್ತಾ ಇದ್ದಾರೆ. ಅವ್ರದ್ದು ಕಣ್ಣು ಒಂದು ಕಣ್ಣು ಕಾಣಿಸ್ತಾ ಇಲ್ಲ, ಬಂದ್ಬಿಟ್ಟು ಒಂದು ಕಣ್ಣು ಕಾಣಿಸ್ತಾ ಇಲ್ಲ, ಒಂದೇ ಕಣ್ಣು ಕಾಣಿಸ್ತಾ ಇರೋದು. ಇವತ್ತಿನ ದಿನದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಕಾಲಿಗೆ ಬೀಳೋಕ್ಕೂ ರೆಡಿ ಇದ್ದಾರೆ, ಕೈ ಮುಗಿಯೋಕ್ಕೂ ರೆಡಿ ಇದ್ದಾರೆ. ನಾನು ಮಾಡಿರ್ತಕ್ಕಂಥದ್ದು ತುಂಬ ತಪ್ಪು ಮಾಡಿದ್ದೀನಿ. ನಾನು ದಯಮಾಡಿ ಇನ್ನೊಂದ್ಸರಿ ವೇದಿಕೆ ಕೊಡಿ ನನಗೆ ಬಿಗ್ ಬಾಸ್ನಲ್ಲಿ ಒಂದಿನ ಇದ್ರ ಪರವಾಗಿಲ್ಲ. ಅಂದರೆ ಅವರು ಒಂದು ಮನಸ್ಥಿತಿ ಹೆಂಗೆ ಆಗೋಗ್ಬಿಟ್ಟೈತೆ. ಹುಚ್ಚ ವೆಂಕಟ್ ಅವ್ರಿಗೂ ಒಳ್ಳೆ ಆಸ್ತಿನೇ ಇತ್ತು. ಹೌದು, ಆ ಥರ ತಗೊಳಕ್ ಹೋದ್ರೆ ಒಳ್ಳೆ ಆಸ್ತಿನೇ ಇದ್ದಂಥವ್ರು ಹುಚ್ಚ ವೆಂಕಟ್ ಅವರು. ಸೊ ಆ ಥರ ಇದ್ದವರು ಇವತ್ತು ದಯಮಾಡಿ ಒಂದು ದಿನ ಕರ್ಕೊಂಡ್ರೆ ಅಟ್ಲೀಸ್ಟ್ ನನಗೊಂದು 5,000 10,000 ರೂಪಾಯಿನ ದುಡ್ಡು ಕೊಡ್ಬೋದು, ಅದರಲ್ಲಿ ಒಂದು ತಿಂಗಳು ಮ್ಯಾನೇಜ್ ಮಾಡ್ಬೋದಲ್ಲ ನಾನು ಅನ್ನೋ ಮನಸ್ಥಿತಿಗೆ ಪಾಪ ಹುಚ್ಚ ವೆಂಕಟ್ ಅವ್ರು ಬಂದವ್ರೆ. ಜಗದೀಶ್ ಅವ್ರು ಆ ಥರ ಆಗಲ್ಲ ಬಿಡಿ, ಬಿಕಾಸ್ ಕ್ರಿಮಿನಲ್ ಲಾಯರು. ಓಕೆನಾ? ಸೊ ಒಳ್ಳೆ ಟ್ಯಾಲೆಂಟೆಡ್ ಟಾಕ್ಸ್ಗಳಿದೆ, ಯಾರನ್ನು ಬೇಕಾದರೂ ಎದುರಾಕೊಳ್ಳೋಂಥ ತಾಕತ್ತಿದೆ ಜಗದೀಶ್ ಅವ್ರಿಗೆ. ಪಾಪ ಅವ್ರು ಯಾಕೆ ಹಂಗೆ ಆಗ್ತಾರೆ? ಇರಲಿ, ಅದು ರಚಿತಾರಾಮ್ ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಕಾಲಾಯ ತಸ್ಮೈ ನಮಃ ಅಂತ ಹಾಕಿದ್ರು. ತಪ್ಪು ಮಾಡಿದವ್ರು ಯಾರೇ ಆದರೂ ಕೂಡ ಕಾಲಾಯ ತಸ್ಮೈ ನಮಃ ಅಂತ ಅಂದ್ಬಿಟ್ಟು ಆ ಭಗವಂತ ಕೊಡ್ತಾನೆ, ಎಲ್ರಿಗೂ ಟಕ್ಕರ್ ಕೊಡ್ತಾನೆ. ನಮಸ್ಕಾರ.